ನಾನು ಕಳೆದ ಬಾರಿ ಬೆಳಗಾವಿನಲ್ಲಿ ಅಧಿವೇಶನ ನೋಡಿ, ರಾಜ್ಯದಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯ ಸುರಕ್ಷತೆ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗಿತ್ತು ಸುವರ್ಣಸೌಧದಲ್ಲಿ. ಮುಖ್ಯಮಂತ್ರಿಗಳಾದಿಯಾಗಿ, ಗೃಹ ಸಚಿವರಾದಿಯಾಗಿ, ಸಚಿವ ಸಂಪುಟ ಸದಸ್ಯರು ಎಲ್ಲರೂ ಕೂಡ ಬೆಳಗಾವಿನಲ್ಲಿದ್ದಾರೆ. ಆದರೆ ಬೆಳಗಾವಿನಲ್ಲೇ ವಿಧಾನಸೌಧದಿಂದ, ಸುವರ್ಣಸೌಧದಿಂದ 10 ಕಿಲೋಮೀಟರ್ ದೂರದಲ್ಲಿ ಹಾಡು ಹಗಲೇನೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ಬೆಳಗಾವಿನಲ್ಲಿ ಆಗ್ತದೆ. ಆದರೆ ಮುಖ್ಯಮಂತ್ರಿಗಳು ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಯಾರು ಹೋಗಿ ಆ ಮಹಿಳೆಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಆ ಮಹಿಳೆಗೆ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನ ನಾನು ಹೋಗಿ ಆ ಮಹಿಳೆಗೆ, ಕುಟುಂಬದ ಸದಸ್ಯರಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಿದ್ವಿ, ನಾನು ನಮ್ಮ ಪಕ್ಷದ ಮುಖಂಡರು. ಅದೇ ರೀತಿ ಯಲ್ಲಾಪುರದಲ್ಲಿ ಹಾಡು ಹಗಲನೆ ಪರಿಷ್ಠ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಮಹಿಳೆ ಹಾಡು ಹಗಲೇ ಲವ್ ಜಿಹಾದ್ ಪ್ರಕರಣದಲ್ಲಿ ಹತ್ಯೆ ಆಗ್ತದೆ. ಅದು ದುರಂತ ಏನಪ್ಪ ಅಂತ ಹೇಳಿದ್ರೆ, ಒಂದು ಜವಾಬ್ದಾರಿತ ಸರ್ಕಾರ ರಾಜ್ಯದಲ್ಲಿ ಇದ್ರೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ, ಗೃಹ ಸಚಿವರಿಗಾಗಲಿ ಅಲ್ಲಿ ಹೋಗಿ ಆ ಕುಟುಂಬವನ್ನ ಭೇಟಿ ಮಾಡಬೇಕು, ಧೈರ್ಯ ಹೇಳಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ರಾಜ್ಯ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂಥದ್ದು ದುರಂತ. ಯಲ್ಲಾಪುರಕ್ಕೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ನಮ್ಮ ಮುಖಂಡರೊಂದಿಗೆ ಭೇಟಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿತು. ಅಂದ್ರೆ ಯಾಕೆ ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ನಮ್ಮ ಮಹಿಳಾ ಮೋರ್ಚಾದೆಲ್ಲ ಅಧ್ಯಕ್ಷರಾದಾಗೆಲ್ಲ ಪ್ರಮುಖರುಗಳು ತಾವೇನೋ ಇದ್ದೀರಿ. ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುವಂತದ್ದು. ನಾನು ಇದನ್ನ ಚುನಾವಣೆ ಸೀಮಿತ ಹೇಳ್ತಾ ಇಲ್ಲ. ನಾವೇ ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ. ಆದರೆ ಮಹಿಳಾ ಸುರಕ್ಷತೆ ವಿಚಾರದಲ್ಲಿ, ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ವಿಚಾರದಲ್ಲಿ ಅದೆಷ್ಟು ಲವ್ ಜಿಹಾದ್ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ ಟಿವಿಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ. ಅದು ಕೂಡ ಮತ್ತೆ 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 ನಮ್ಮ ಮಹಿಳೆಯರು ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದನ್ನು ಕೂಡ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಕೇವಲ ಪಕ್ಷದ ಚಟುವಟಿಕೆಗಳನ್ನು ಮಾಡಲೇಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸರ್ಕಾರ ರಾಜ್ಯದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಮಹಿಳಾ ಮೋರ್ಚಾದ ಜವಾಬ್ದಾರಿಯೂ ಕೂಡ ಅಷ್ಟೇ ಇರುವಂತದ್ದು. ನಾನು ನಿಜವಾಗ್ಲೂ ಕೂಡ ಕುಮಾರಿ ಮಂಜುಳಾ ಅವರ ಅಧ್ಯಕ್ಷರು ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ.